ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GST ಲರ್ನಿಂಗ್ ಸೆಂಟರ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅಂದರೆ, ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇಮೆಂಟ್ ಮಾಡುವುದು ಹೇಗೆ. ಪೇಮೆಂಟ್ ಮಾಡಬೇಕು ಅಂತಂದರೆ ನೀವು ಮುಂಚೆ ಈ ಒಂದು ವೆಬ್ಸೈಟ್ ಕಂಪ್ಲೀಟಾಗಿ ನಿಮಗೆ ಗೊತ್ತಿರಲೇಬೇಕು. ಯಾಕಂದರೆ ಇದರಲ್ಲಿ 2 ವೆಬ್ಸೈಟ್ಗಳಿದ್ದಾವೆ. ಒಂದು ಎಂಪ್ಲಾಯರ್ ವೆಬ್ಸೈಟು, ಒಂದು ಎಂಪ್ಲಾಯಿ ವೆಬ್ಸೈಟು. ಸೊ ಯಾರೆಲ್ಲ ಇಂಡಿವಿಜುವಲ್ ಬಿಸ್ನೆಸ್ಸು ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ದೀರೋ ಅವರು ಪ್ರತಿಯೊಬ್ಬರು ಕೂಡ PT ಕಟ್ಟಲೇಬೇಕು. GST ನಂಬರ್ ಇರೋರು ಎಲ್ಲರೂ ಕೂಡ ಬಿಸ್ನೆಸ್ ಮಾಡೋರು ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇ ಮಾಡಲೇಬೇಕು. ಅದಕ್ಕೋಸ್ಕರ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ದಯವಿಟ್ಟು ಅದ್ರ ಮುಖಾಂತರ ನೀವು ಬಂದು ವೆಬ್ಸೈಟ್ ಈ ರೀತಿ ಕಾಣುತ್ತೆ. ಅಲ್ಲಿ ನ್ಯೂ ಎನ್ರೋಲ್ಮೆಂಟ್ ಅಂತ ರೈಟ್ ಸೈಡ್ ಇದೆ ನೋಡಿ, ರೆಡ್ ಕಲರು. ಅದನ್ನು ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡೋರು ಅದನ್ನು ನೀವು ಅದ್ರ ಮೇಲೆ ಪ್ರೆಸ್ ಮಾಡಿ ನಿಮ್ಮ GST ನಂಬರ್ ಹಾಕಬೇಕಾಗುತ್ತೆ. ಹಾಕಿದ ತಕ್ಷಣ ಅದು ನಿಮ್ಮ ಲೀಗಲ್ ನೇಮು ಮತ್ತು ಮೊಬೈಲ್ ನಂಬರ್ ಕೊಡುತ್ತೆ. ಸೊ ಕೊಟ್ಟಿದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಅದಕ್ಕೆ OTP ಬರಬೇಕು. OTP ಸೆಂಡ್ ಮಾಡಬೇಕು. ಆ ಒಂದು ಮೊಬೈಲ್ ನಂಬರ್ ಯಾರು ಇರುತ್ತೋ ಆ OTP ಬಂದಾದಮೇಲೆ ನೀವು OTP ಹಾಕಬೇಕಾಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದಮೇಲೆ ನೀವು ನ್ಯೂ ಎನ್ರೋಲ್ಮೆಂಟ್ ಅಂತ ಬರುತ್ತೆ. ನ್ಯೂ ಎನ್ರೋಲ್ಮೆಂಟ್ ಮೇಲೆ ಬಂದು GST ನಂಬರ್ ಹಾಕಿದ ತಕ್ಷಣ ಮೊಬೈಲ್ ನಂಬರ್ OTP ಬರುತ್ತೆ. OTP ಬಂದಾದಮೇಲೆ ಏನಾಗುತ್ತೆ ಗೈಸ್, ಅದಕ್ಕಿಂತ ಮುಂಚೆ ಚಾನಲೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ. ಇದೇ ಥರ ಇನ್ಕಮ್ ಟ್ಯಾಕ್ಸು, GST, ಟ್ಯಾಲಿ ಎಲ್ಲದರಲ್ಲೂ ಕನ್ನಡದಲ್ಲಿ ನಾನು ಇನ್ಮೇಲೆ ಪ್ರತಿದಿನ ಅಪ್ಡೇಟ್ಸ್ಗಳು ಕೊಡ್ತಾ, ನಿಮಗೆ ಏನೇ ಡೌಟ್ ಇದ್ದರೂ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನೋಡಿ ಗೈಸ್, ಈ ಥರ OTP ಹಾಕಿದ್ಮೇಲೆ ಸೆಟ್ ಪಾಸ್ವರ್ಡ್ ಅಂತ ಬರುತ್ತೆ. ಸೆಟ್ ಪಾಸ್ವರ್ಡ್ ಅಂತ ಬಂದಾದಮೇಲೆ ನೀವು 2 ಸಲ ಪಾಸ್ವರ್ಡ್ ಹಾಕಬೇಕು. ನಿಮ್ಮ ಆ ಒಂದು ಪಾಸ್ವರ್ಡು ಲೆಟರು ಅನ್ನೋ ಸಿಂಬಲ್ ಸೇರ್ಕೊಂಡಿರಬೇಕು ಮತ್ತು ನಂಬರ್ಸ್ ಇರಬೇಕು. ಈ ಮೂರು ಥರ ನೀವು ಪಾಸ್ವರ್ಡನ್ನ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ನಿಮ್ಗೆ ಬೇಕಾಗಿರೋ ನಿಮ್ಮ ಹೆಸರು, ಅದ್ರ ಪಕ್ಕದಲ್ಲೇ ಅದ್ರ ಪಕ್ಕದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ಈ ರೀತಿ ಪಾಸ್ವರ್ಡನ್ನ ಸೆಟ್ ಮಾಡಿಕೊಂಡು ನೀವಿಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಆದಮೇಲೆ ನೆಕ್ಸ್ಟು ನೀವಿಲ್ಲಿ ಮೇಲ್ಗಡೆ ಎನ್ರೋಲ್ಮೆಂಟ್ ಲಾಗಿನ್ ಅಂತ ಇದೆಯಲ್ಲ, ಫಸ್ಟು ನ್ಯೂ ಎನ್ರೋಲ್ಮೆಂಟ್ ಅಂತ ಹೊಡೆದ್ರೆ ರೆಡ್ ಕಲರು, ಎನ್ರೋಲ್ಮೆಂಟ್ ಲಾಗಿನ್ ಅಂತ ಹೊಡೆದ್ಬಿಟ್ಟು ನೀವು ಏನು ಪಾಸ್ವರ್ಡ್ ಸೆಟ್ ಮಾಡಿರ್ತೀರೋ ಮತ್ತು ನಿಮ್ಮ GST ನಂಬರ್ ಹಾಕ್ಬಿಟ್ಟು OTP ಹೋಗುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡ್ತಿದ್ದಂಗೆ OTPನ ಹಾಕಬೇಕಾಗುತ್ತೆ ಗೈಸ್. OTP ಹಾಕ್ತಿದ್ದಂಗೆ ನಿಮಗೆ ಪ್ರೊಫೈಲ್ಗೆ ಲಾಗಿನ್ ಆಗುತ್ತೆ. ಸೊ ನೋಡಿ, ಫಸ್ಟು ಅಪ್ಡೇಟ್ ಯುವರ್ ಪ್ರೊಫೈಲ್ ಡೀಟೇಲ್ಸ್. ಫಸ್ಟು ಈ ರೀತಿ ನಿಮಗೆ ವೆಬ್ಸೈಟ್ ಕಾಣುತ್ತೆ. ಪ್ರೊಫೆಷ್ನಲ್ ಟ್ಯಾಕ್ಸ್ ವೆಬ್ಸೈಟ್ ಈ ರೀತಿ ಕಾಣುತ್ತೆ. ಅದರಲ್ಲಿ ಪ್ರೊಫೈಲು, ರಿಟರ್ನ್ ಆ್ಯಂಡ್ ಪೇಮೆಂಟು, ಪ್ರಿಂಟ್ ಸರ್ಟಿಫಿಕೇಟ್ ಈ ರೀತಿ ಇರುತ್ತೆ. ಬೇಸಿಕ್ ಡೀಟೇಲ್ಸು ಪ್ರೊಫೈಲ್ನ ನೀವು ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅದು ಮಾಡಿಲ್ಲ ಅಂತಂದರೆ ನಿಮ್ಮದು ಪೇಮೆಂಟ್ ಮಾಡ್ತಾ ಇರೋದು ಅಥವಾ ನಿಮ್ಮ ಪ್ರೂಫು ಡೀಟೇಲ್ಸು ಕರೆಕ್ಟಾಗಿರಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವ ಬಿಸ್ನೆಸ್ ಸ್ಟೇಟಸ್ನ ಹಾಕಬೇಕು ಮತ್ತು ಕ್ಲಾಸ್ ಆಫ್ ಎ ಪರ್ಸನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ನಿಮ್ಮದು ಪರ್ಟಿಕ್ಯುಲರ್ ಯಾವ ಪ್ರಾಡಕ್ಟ್ ಸೇಲ್ ಮಾಡ್ತೀರ ಅಂತ ಅದರಲ್ಲೇ ಇರುತ್ತೆ. ಅದಿಲ್ಲ ಅಂದರೆ ಅದರ್ಸ್ ಅಂತ ಕೊಟ್ಕೋಬೋದು. ಅದಾದಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ, ಪ್ರೊಪ್ರೈಟರ್ ಇದ್ದರೆ ಪ್ರೊಪ್ರೈಟರು ಅಥವಾ ಪಾರ್ಟ್ನರ್ಶಿಪ್ ಇತ್ತು ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ದು ರೆಪ್ರೆಸೆಂಟೇಟಿವ್ ಯಾರು ಇರ್ತೀರೋ ಅವ್ರದ್ದು ನೀವು ಡೇಟ್ ಆಫ್ ಬರ್ತ್ ಹಾಕಿ, ಮತ್ತು ಕಮೆನ್ಸ್ಮೆಂಟ್ ಬಿಸ್ನೆಸ್ ಡೇಟ್ ಹಾಕಬೇಕಾಗುತ್ತೆ. ಮತ್ತು ಎಷ್ಟು ಜನ ಇದ್ದೀರಾ ಅಥವಾ ನಂಬರ್ ಆಫ್ ದಿ ಬಿಸ್ನೆಸ್ ಪ್ಲೇಸಸ್ ಎಷ್ಟಿದ್ದಾವೆ ಅಂತ ಎಲ್ಲನೂ ಕೂಡ ನೀವು ಮೆನ್ಷನ್ ಮಾಡಿ ಸೇವ್ ಕೊಟ್ಟರೆ ನಿಮಗೆ ಪ್ರೊಫೈಲ್ ಅಪ್ಡೇಟ್ ಆಗುತ್ತೆ ಗೈಸ್. ಸೊ ಅದಕ್ಕಿಂತ ಗೈಸ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಯಾರೆಲ್ಲ PT ಪೇಮೆಂಟ್ ಏಪ್ರಿಲ್ 30 ಮಾಡೋದಿಲ್ವೋ ಅವ್ರಿಗೆ ಪೆನಾಲ್ಟಿ ಬೀಳುತ್ತೆ, ಇಂಟ್ರೆಸ್ಟ್ ಬೀಳುತ್ತೆ. ಪೆನಾಲ್ಟಿ 2,500 ಇತ್ತು ಅಂದರೆ ಅದನ್ನು 10%ಇಂದ 50%ವರೆಗೂ ಪೆನಾಲ್ಟಿ ಹಾಕ್ತಾರೆ. ಮತ್ತು ಇಂಟ್ರೆಸ್ಟ್ ಬಂದು 1.25% ಇಂಟ್ರೆಸ್ಟ್ ಹಾಕ್ತಾರೆ. ಸುಮ್ಮನೆ ಅದೆಲ್ಲ ನೀವು ಅವಾಯ್ಡ್ ಮಾಡಬೇಕಂದ್ರೆ ದಯವಿಟ್ಟು ಏಪ್ರಿಲ್ 30 ನೀವು ಪ್ರತಿ ವರ್ಷ PT ಪೇಮೆಂಟ್ನ ಮಾಡಬೇಕು. ಸೊ ನೋಡಿ ಗೈಸ್, ಅಡ್ರೆಸ್ ಎಲ್ಲ ಕಾಪಿ ಪೇಸ್ಟ್ ತಗೊಬಂದು ಹಾಕಾದ್ಮೇಲೆ ನೀವು ಸೇವ್ ಅಂತ ಕೊಡಬೇಕಾಗುತ್ತೆ. ಅದು ಸೇವ್ ಕೇಳುತ್ತೆ. ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ವೆರಿಫೈ ಮಾಡಿ ಸೇವ್ ಕೊಡಿ. ಸೇವ್ ಕೊಟ್ಟಾದ್ಮೇಲೆ ನಿಮ್ಮ ಪ್ರೊಫೈಲಲ್ಲಿ ಅದು ಮತ್ತೆ ಇನ್ನೊಂದು ಸತ ಕೇಳುತ್ತೆ ಸೇವ್ ಅಂತ. ಆಮೇಲೆ ಇನ್ನೊಂದು ಮೇಯ್ನ್ ಗಾಯ್ಸ್ ಏನಂತಂದರೆ, ವೆಬ್ಸೈಟ್ ಹೆವಿ ಸರ್ವರ್ ಇರುತ್ತೆ, ಸರ್ವರ್ ಇಶ್ಯೂ ಇರುತ್ತೆ. ಪ್ರೊಫೈಲ್ ಅಪ್ಡೇಟ್ ಆಗಿದ ತಕ್ಷಣ ರಿಟರ್ನ್ ಆ್ಯಂಡ್ ಪೇಮೆಂಟ್ಗೆ ಹೋಗ್ಬಿಟ್ಟು ಅಲ್ಲಿ ರಿಟರ್ನ್ ಪೀರಿಯಡ್ ಫೈನಾನ್ಸಿಯರ್ 25-26 ಅಂತ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿಬಿಟ್ಟು ಡಿಮ್ಯಾಂಡ್ ಆ್ಯಸ್ ಪರ್ PT ಅಂತ ಅನ್ನೋ ಜಾಗದಲ್ಲಿ ನೀವು 2,500ನ ಟೈಪ್ ಮಾಡಬೇಕಾಗುತ್ತೆ. ನಿಮಗೆ 2,500 ಪ್ರತಿಯೊಬ್ಬರಿಗೂ. ಸೀನಿಯರ್ ಸಿಟಿಜನ್ಸ್ಗೆ ಇರೋದಿಲ್ಲ. PT ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಮಾಡ್ತೀನಿ. ಸೊ 2,500 ಹಾಕಿದ್ಮೇಲೆ ಮೇಕ್ ಇ ಪೇಮೆಂಟ್ ಅಂತ ಮಾಡಬೇಕಾಗುತ್ತೆ. ಇ ಪೇಮೆಂಟ್ ಮಾಡಿಬಿಟ್ಟು ನಿಮ್ಮದು ಪಾವತಿ ವಿಧ ಅಂತ ಕನ್ನಡದಲ್ಲೇ ತೋರಿಸುತ್ತೆ. ಅಲ್ಲಿ ನೆಟ್ ಬ್ಯಾಂಕಿಂಗ್ ಹಾಕ್ಬಿಟ್ಟು ಪಾವತಿ ವಿಧ ಯಾವುದು ನೀವು
ಫಾರ್ ಎಕ್ಸಾಂಪಲ್ ಯಾವ ಬ್ಯಾಂಕಿಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ ಗೈಸ್. ಸೊ ಕ್ಯಾಪ್ಚಾನ ಎಂಟ್ರಿ ಮಾಡ್ತಿದ್ದಂಗೆ ನೀವು 2 ಬಾಕ್ಸ್ಗಳು ಕೂಡ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಬಾಕ್ಸು, ಅದನ್ನು ಕೂಡ ನೀವು ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಡೈರೆಕ್ಟು ಪೇಮೆಂಟ್ ಪೋರ್ಟಲಿಗೆ ಹೋಗುತ್ತೆ. ಪೇಮೆಂಟ್ ಪೋರ್ಟಲ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು UPI ಮುಖಾಂತರ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಅಥವಾ ಬ್ಯಾಂಕ್ ಅಕೌಂಟ್ ಕೂಡ ನೀವು ಪೇಮೆಂಟ್ನ ಮಾಡ್ಬೋದು. ಸೊ ನಾನಿಲ್ಲಿ UPI ಮುಖಾಂತರ ಅಥವಾ QR ಕೋಡ್ ಮುಖಾಂತರ ಮಾಡ್ತಾಯಿದ್ದೀನಿ. ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದರೆ, ನೀವು ಮಾಡಿಬಿಟ್ಟು ಇದೇ ವೆಬ್ಸೈಟಲ್ಲಿ ಇರಬೇಕು, ಏನೂ ಕೂಡ ನೀವು ಟಚ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಮಾಡಾದಮೇಲೆ ಅದು ಪೇಮೆಂಟು ಸಕ್ಸಸ್ಫುಲ್ ಆಗಿ ಡೈರೆಕ್ಟ್ ಮತ್ತೆ ರಿಪೋರ್ಟ್ ನಿಮ್ಮದು ಆ ವೆಬ್ಸೈಟ್ಗೆ ಮತ್ತೆ ರಿಟರ್ನ್ ಬ್ಯಾಕ್ ಕರ್ಕೊಂಡು ಪೇಮೆಂಟ್ ಮಾಡ್ತಾಯಿದ್ದೀನಿ. 1 ಸೆಕೆಂಡ್ ಹಂಗೆ ರೀ ಗೈಸ್, ತೋರಿಸ್ತೀನಿ ನಿಮಗೆ. ಈ ರೀತಿ ಪೇಮೆಂಟ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಡ್ಯಾಶ್ಬೋರ್ಡ್ ಬಂದುಬಿಟ್ಟು ವೆರಿಫೈ ಈ ಪೇಮೆಂಟ್ ಮೇಲೆ ಹೊಡೆದ್ರೆ ಮಾತ್ರ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ. ಪೇಮೆಂಟ್ ಆಗಿರೋದು ಇಲ್ಲಿರುತ್ತೆ, ವೆರಿಫೈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಪೇಮೆಂಟ್ ವೆರಿಫೈ ಆಗುತ್ತೆ. ಅಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಇತ್ತಲ್ಲ, ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟೇ. ಥ್ಯಾಂಕ್ ಯು.